ನಮಸ್ಕಾರ. ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್. ಜುಲೈ 27ರಂದು ಎಂಇಎಸ್ ಮಹಾವಿದ್ಯಾಲಯದಲ್ಲಿ ರಾಜ್ಯ ಮಟ್ಟದ ವಿಚಾರ ಸಂಕಿರಣ. ಪ್ರೊಫೆಸರ್ ಜಿಟಿ ಭಟ್. ಕುಮಟಾ ರಸ್ತೆ ಫಿಟ್ನೆಸ್ ಬಗ್ಗೆ ಅಧಿಕಾರಿಗಳಿಂದ ವರದಿ ಕೇಳಿದ ಶಾಸಕ ಭೀಮಣ್ಣ ನಾಯ್ಕ್. ಅಡಿಕೆಜಡ್ಡಿಯಲ್ಲಿ ರಸ್ತೆ ಕುಸಿತ, ಆತಂಕಗೊಂಡ ಗ್ರಾಮಸ್ಥರು. ಈರುವರು ಗಾಂಜಾ ಮಾರಾಟಗಾರರ ಬಂಧನ. ಸುಮಾರು 14,000 ರೂಪಾಯಿ ಬೆಲೆಯ 286 ಗ್ರಾಂ ಗಾಂಜಾ ವಶಕ್ಕೆ ಪಡೆದ ಪೊಲೀಸರು. ಕಾಡ್ವೆಸ್ಟ್ನಿಂದ ನಡೆದ ಕೃಷಿ ಅರಣ್ಯ ಸಂರಕ್ಷಣಾ ಅಭಿಯಾನಕ್ಕೆ ಚಾಲನೆ ನೀಡಿದ ಡೀನ್ ಡಾಕ್ಟರ್ ಆರ್ ವಾಸುದೇವ್. ವಾಹನವೊಂದಕ್ಕೆ ಡಿಕ್ಕಿಗೊಳಗಾಗಿ ಮೃತಪಟ್ಟ ಶಾಲಾ ಬಾಲಕ. ಸಹಕಾರಿ ಕ್ಷೇತ್ರಕ್ಕೆ ಪುನಶ್ಚೇತನ ಕೊಟ್ಟಿದ್ದೇ ಶಿರ್ಸಿ ಸಹಕಾರಿ ಕ್ಷೇತ್ರ. ಟಿಎಂಎಸ್ ಅಧ್ಯಕ್ಷ ಆರ್ಎಂ ಹೆಗ್ಡೆ. ಮನೆ ಮೇಲೆ ಬಿದ್ದ ಬೃಹತ್ ಗಾತ್ರದ ಮರ, ಲಕ್ಷಾಂತರ ರೂಪಾಯಿ ಹಾನಿ. ಹಸಿರು ಶ್ರೀಗಳವರ ಲೈನ್ ಆರ್ಟ್ ಮಾಡಿ ಭಕ್ತಿ ಸಮರ್ಪಿಸಿದ ಖ್ಯಾತ ಚಿತ್ರಕಲೆ ಶಿಕ್ಷಕ ಜಿಎಂ ಬೊಮ್ಮನಳ್ಳಿ. ರಾಜ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲೊಂದಾದ ಶಿರಸಿಯ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಂಗೀತ ಪರಂಪರೆ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಜೂನ್ 27ರಂದು ನಡೆಯಲಿದೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಜಿಟಿ ಭಟ್ ಅವರು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ದಿನಾಚರಣೆಯ ಅಂಗವಾಗಿ ಸಂಗೀತ ಕಲಿಸಿ ಮತ್ತು ಸಂಸ್ಕೃತಿ ಉಳಿಸಿ ಎಂಬ ಒಂದು ಅಭಿಯಾನವನ್ನು ನಾಡ್ದು 27ನೇ ತಾರೀಕು ಇಟ್ಕೊಂಡಿದ್ದೇವೆ. ಆಮೇಲೆ ಇದೇ ಸಂದರ್ಭದಲ್ಲಿ ನಮ್ಮ ವಿಭಾಗದ ಪ್ರೊಫೆಸರ್ ಕೃಷ್ಣಮೂರ್ತಿ ಬೊಮ್ಮನಹಳ್ಳಿಯವರ ಒಂದು ಕಲಾಕುಸುಮ ಅಂತ ಪುಸ್ತಕ ಬಿಡುಗಡೆ ಮಾಡಲಾಗಿರ್ತದೆ. ಇದು ನಮ್ಮದೇ ಮಹಾವಿದ್ಯಾಲಯ ಈ ಮತೇಶ್ವರ ಸಭಾಭವನ. ದಿನಾಂಕ 27/6/25 ಶುಕ್ರವಾರ 10:30 ಗಂಟೆಗೆ ಈ ಕಾರ್ಯಕ್ರಮ ಇದೆ. ಮುಂಜಾನೆ 9:30ರಿಂದ 10 ಗಂಟೆಗೆ ಸರಸ್ವತಿ ಪೂಜೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತಿದೆ. ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಅವರು ಬರ್ತಾರೆ. ಶಾಸಕರಾದ ಭೀಮಣ್ಣ ನಾಯ್ಕ್ ಅವರು ಕಳೆದ ಸೋಮವಾರ ಶಾಸಕರ ಜನಸಂಪರ್ಕ ಕಾರ್ಯಾಲಯದಲ್ಲಿ ಸಹಾಯಕ ಆಯುಕ್ತರು ಸೇರಿದಂತೆ ಎನ್ಎಚ್ ಅಧಿಕಾರಿಗಳು ಗುತ್ತಿಗೆದಾರರೊಂದಿಗೆ ಮಹತ್ವದ ಸಭೆ ನಡೆಸಿ ರಸ್ತೆ ಕಾಮಗಾರಿ ಪರಿಸ್ಥಿತಿ ಬಗ್ಗೆ ಚರ್ಚಿಸಿ ಸಿರ್ಸಿ ಹಾವೇರಿ ರಸ್ತೆಯಲ್ಲಿನ ಮರಗಳ ಕಟಾವು, ಚರಂಡಿ ವ್ಯವಸ್ಥೆ, ರಸ್ತೆಯಲ್ಲಿನ ಗುಂಡಿ ಮುಚ್ಚಲು ಮತ್ತು ಶಿರ್ಸಿ ಕುಮಟಾ ರಸ್ತೆಯ ನೀಲೇಕಣಿ ಬಳಿ ರಸ್ತೆ ದುರಸ್ತಿ ಮಾಡಿ ಸಂಚಾರಕ್ಕೆ ಅನುಕೂಲಗೊಳಿಸಿ ಶಿರ್ಸಿ ಕುಮಟಾ ರಸ್ತೆಯ ಸೇತುವೆ ಕಾಮಗಾರಿಗಳನ್ನು ತ್ವರಿತವಾಗಿ ಮುಗಿಸಲು ಸೂಚನೆ ನೀಡಿದರಲ್ಲದೆ ದೇವಿಮನಿ ಘಟ್ಟದ ರಸ್ತೆ ಕಾಮಗಾರಿಯನ್ನು ತ್ವರಿತವಾಗಿ ಮುಗಿಸಿ ಪೂರ್ಣಗೊಂಡ ಸೇತುವೆಯ ಮೇಲೆ ವಾಹನಗಳ ಓಡಾಟಕ್ಕೆ ಫಿಟ್ನೆಸ್ ವರದಿ ನೀಡಲು ತಿಳಿಸಿದ್ದಾರೆ. ಶಿರ್ಸಿ ತಾಲೂಕಿನ ಅಡಿಕೆಜಡ್ಡಿ ರಸ್ತೆಯಲ್ಲಿ ಕುಸಿತ ಉಂಟಾಗಿದ್ದರಿಂದ ಅಲ್ಲೀಗ ಸಂಚಾರಕ್ಕೆ ಸಮಸ್ಯೆಯಾಗಿದ್ದು ಗ್ರಾಮಸ್ಥರು ಕೂಡ ಭಯಭೀತರಾಗಿರುವ ಬಗ್ಗೆ ವರದಿ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ. ರಾತ್ರಿ 12 ಗಂಟೆಗೆ ಶಿರ್ಸಿಯ ಯಲ್ಲಾಪುರ ನಾಕದಲ್ಲಿ ಗಾಂಜಾ ಮಾರಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ಆರೋಪಿತರಾದ ಶಿರ್ಸಿ ಮುಸ್ಲಿಂ ಗಲ್ಲಿಯ ಇಜಾಜ್ ಎಜೆ, ಮಕ್ಬುಲ್ ಮೊಹಮ್ಮದ್ ಶೇಖ್ ಹಾಗೂ ರಾಜೀವ್ ನಗರದ ಇಮ್ರಾನ್ ಅಬ್ದುಲ್ ರಜಾಕ್ ಬೆಣ್ಣಿ ಇವರನ್ನ ದಸ್ತಗಿರಿ ಮಾಡಿ ಅವರಲ್ಲಿದ್ದ 14,300 ರೂಪಾಯಿ ಮೌಲ್ಯದ 286 ಗ್ರಾಂ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್ ಹಾಗೂ ಸಿಪಿಐ ಶಶಿಕಾಂತ್ ವರ್ಮಾ ಮಾರ್ಗದರ್ಶನ ಮತ್ತು ಪಿಎಸ್ಐ ಕುಮಾರಿ ರತ್ನಾಕುರಿ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಎಎಸ್ಐ ಪಿಜಿ ಕಟ್ಟಿ ಹಾಗೂ ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ಮಹಾಂತೇಶ್ ಬಾರ್ಕೇರ್, ರಾಮಯ್ಯ ಪೂಜಾರಿ, ಹನುಮಂತ ಮಾಕಾಪುರ, ಮಾರುತಿ ಮಾಳಂಗಿ, ಮಂಜುನಾಥ್ ವಾಲಿ, ಕೃಷ್ಣ ರೇವಾಣ್ಕರ್ ಮುಂತಾದವರು ಪಾಲ್ಗೊಂಡಿದ್ದರು. ಕೃಷಿ ಅರಣ್ಯದಿಂದ ಮಾತ್ರ ಕೃಷಿ ಭೂಮಿಯ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯ ಎಂದು ಅರಣ್ಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಆರ್ ವಾಸುದೇವ ಅವರು ಅಭಿಪ್ರಾಯಪಟ್ಟರು. ಉಂಚಳ್ಳಿಯ ತುಡ್ವಿ ಮನೆಯಲ್ಲಿ ಸ್ಕಾಡ್ವೆಸ್ಟ್ ಸಂಸ್ಥೆಯವರು ಕೃಷಿ ಅರಣ್ಯ ಸಂರಕ್ಷಣಾ ಅಭಿಯಾನದ ಅಂಗವಾಗಿ ಹಮ್ಮಿಕೊಂಡಿದ್ದ ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸಾಂಪ್ರದಾಯಿಕ ಅರಣ್ಯ ಸಸ್ಯಗಳನ್ನು ವಿತರಿಸಿ ಮಾತನಾಡುತ್ತಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಕಾಡ್ವೆಸ್ಟ್ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ಮುಖ್ಯ ಹಣಕಾಸು ಮತ್ತು ಆಡಳಿತ ಅಧಿಕಾರಿಗಳಾದ ಸರಸ್ವತಿ ಎನ್ ರವಿ ಅವರು ವಹಿಸಿದರು. ಸ್ಕಾಡ್ವೆಸ್ಟ್
ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ ಆರಂಭದಲ್ಲಿ ಎಲ್ಲರನ್ನೂ ಸ್ವಾಗತಿಸಿ ಕೊನೆಯಲ್ಲಿ ವಂದಿಸಿದರು. ಇದೇ ಸಂದರ್ಭದಲ್ಲಿ ತುಡುವಿಮನಿ ಆವರಣದಲ್ಲಿ ನೂರಾರು ಸಾಂಪ್ರದಾಯಿಕ ಅರಣ್ಯ ಸಸಿಗಳನ್ನು ನೆಡಲಾಯಿತು. ಶಿರ್ಸಿ ತಾಲೂಕಿನ ಸಿದ್ದಾಪುರ ರಸ್ತೆಯಲ್ಲಿರುವ ಅಜ್ಜಿವಳ ಗ್ಯಾರೇಜ್ ಹತ್ತಿರ ನಿನ್ನೆ ನಡೆದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಶಾಲಾ ಬಾಲಕ ತನ್ವಿ ಕಂತೆಕ್ರಿಯು ಮೃತನ ಹುಟ್ಟೂರಾದ ಮಿಸ್ಗುಂದಿಯಲ್ಲಿ ಶಾಲೆಯ ಮುಖ್ಯೋಧ್ಯಾಪಕರು ಸೇರಿದಂತೆ ಶಿಕ್ಷಕರೊಂದ ಸಿಆರ್ಪಿ ಮತ್ತು ಮೃತನ ಕುಟುಂಬದವರ ಕಣ್ಣೀರ ನಡುವೆ ನೆರವೇರಿಸಲಾಯಿತು. ವಿದ್ಯಾರ್ಥಿಯನ್ನ ಕಳೆದುಕೊಂಡ ಶಿಕ್ಷಕರಂತೂ ಮೃತನ ಶವದ ಮುಂದೆ ಪಾಲಕರಂತೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಇಷ್ಟು ದಿನ ಸಂಜೆ ಶಾಲೆ ಬಿಟ್ಟ ಮೇಲೆ ಮನೆಗೆ ಸೇರುತ್ತಿದ್ದ ವಿದ್ಯಾರ್ಥಿ ಇಂದು ಸ್ಮಶಾನ ಸೇರಿದ್ದನ್ನು ಕಂಡು ಕಣ್ಣೀರು ಸುರಿಸಿದರು. ರೈತರ ಜೀವನಾಡಿಯಾಗಿ ಬೆಳೆಯುತ್ತಿರುವ ಸಹಕಾರಿ ಕ್ಷೇತ್ರಕ್ಕೆ ಪುನಶ್ಚೇತನ ನೀಡಿದ್ದೆ ಶಿರ್ಸಿ ಎಂದು ಸಿದ್ದಾಪುರ ತಾಲೂಕಾ ವ್ಯವಸಾಯ ಹುಟ್ಟುವಳಿಗಳ ಸಹಕಾರಿ ಮಾರಾಟ ಸಂಘದ ಅಧ್ಯಕ್ಷ ಆರ್.ಎಂ. ಹೆಗಡೆ ಬಾಳೆಸರ ಹೇಳಿದರು. ಅವರು ಸಿದ್ದಾಪುರ ಟಿಎಂಎಸ್ನ ಶಿರ್ಸಿ ಶಾಖೆಯಲ್ಲಿ ನಡೆದ ಸಹಕಾರಿ ಸಭೆಯಲ್ಲಿ ಹಿರಿಯ ಸಹಕಾರಿಗಳಿಗೆ ಸನ್ಮಾನಿಸಿ ಮಾತನಾಡಿದರು. ವ್ಯಾಪಾರ ವಹಿವಾಟು ಅವರ ಅವಶ್ಯಕತೆಗಳನ್ನು ಸಂಪೂರ್ಣವಾಗಿ ಸಿರ್ಸಿಪೇಟೆಯಲ್ಲಿ ಮೊದಲಿಂದ ಮಾಡಿರುವಂಥ ಒಂದು ಪದ್ಧತಿ ಇದೆ. ಸಿದ್ದಾಪುರಕ್ಕೆ ಬರೋದು ಅಂತ ಹೇಳಿದ್ರೆ ರೆವಿನ್ಯೂ ತಹಸೀಲ್ದಾರ್ ಆಫೀಸಿಗೆ ಕೋರ್ಟಿಗೆ ಇದನ್ನು ಹೊರತುಪಡಿಸಿ ಸಿದ್ದಾಪುರಕ್ಕೆ ಎಷ್ಟು ಜನ ಸಿದ್ದಾಪುರಕ್ಕೆ ರಚನೆ ಬರುತ್ತೆ. ಆ ಭಾಗದ ರೈತರ ಕಾಳಜಿಗೋಸ್ಕರ ನಾವು ಶಿರ್ಸಿಯಲ್ಲಿ ನಮ್ಮ ಹಿಂದಿನ ಶಿರ್ಸಿ ತಾಲೂಕಿನ ಹಲ್ಗದ್ದೆ ಪಂಚಾಯಿತಿ ವ್ಯಾಪ್ತಿಯ ಮಾಡನಗೇರಿ ಗ್ರಾಮದಲ್ಲಿ ಕೃಷ್ಣ ತೇಜ ಮಡಿವಾಳಿವರ ಮನೆಯ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದ ಪರಿಣಾಮ ಮನೆ ಸಂಪೂರ್ಣವಾಗಿ ಬಿದ್ದು ಹೋದ ಘಟನೆ ನಡೆದಿದೆ. ಮನೆಯಲ್ಲಿದ್ದವರು ಕೆಲಸಕ್ಕೆ ಹೋದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮುಂದಿನ ಕ್ರಮ ಜರುಗಿಸಬೇಕೆಂದು ಬನವಾಸಿ ಬಿಜೆಪಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕ ಆಗ್ರಹಿಸಿದ್ದಾರೆ. ಇಂದು ಶ್ರೀನಿಕೇತನ ಶಾಲೆಯಲ್ಲಿ ಪೂಜ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸರಸ್ವತಿ ಹವನ ಮತ್ತು ಎಲ್ಕೆಜಿ ಮಕ್ಕಳಿಗೆ ಮೊದಲ ಅಕ್ಷರಾಭ್ಯಾಸ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಶಿರ್ಸಿ ತಾಲೂಕಿನ ಶ್ರೀನಿಕೇತನ ಶಾಲೆಯ ರಾಜ್ಯ ಪ್ರಸಿದ್ಧ ಚಿತ್ರಕಲಾ ಶಿಕ್ಷಕ ಜಿಎಂ ಬೊಮ್ಮನಳ್ಳಿ ಅವರು ಜುಲೈ 10ರಿಂದ 35ನೇ ಚಾತುರ್ಮಾಸ್ಯ ಸಂಕಲ್ಪ ಮಾಡುತ್ತಿರುವ ಹಸಿರು ಶ್ರೀ ಖ್ಯಾತಿಯ ಪರಮ ಪೂಜ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳ ಆಶೀರ್ವಾದ ಬಯಸಿ ಬರೆದ ಲೈನ್ ಆರ್ಟ್ ಮಾಡಿ ತೋರಿಸಿದ್ದು ಹೀಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.